ಬಸವನ ಬಾಗೇವಾಡಿ ಮತಕ್ಷೇತ್ರ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಿದೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಬೇಕು ಎಂಬುದು ಸಚಿವ ಶಿವಾನಂದ ಪಾಟೀಲರ ಆಸೆಯಾಗಿದೆ ಎಂದು ಸಚಿವ ಶಿವಾನಂದ ಪಾಟೀಲರ ಧರ್ಮಪತ್ನಿ ಭಾಗ್ಯಶ್ರೀ ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದ ಶ್ರೀ ಸದ್ಗುರು ಸದಾನಂದ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಈ ದೇಶದ ಸಂಪತ್ತು. ದೇಶದ ಹಣೆ ಬರಹ ಬರೆಯುವಂತ ಶಕ್ತಿ ಮಕ್ಕಳಲ್ಲಿ ಇದೆ. ಪಾಲಕರು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತಲೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರವು ಎಲ್ಲದರಲ್ಲೂ ಅಭಿವೃದ್ಧಿಯನ್ನ ಹೊಂದಿದೆ. ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಹೊಂದಬೇಕು ಎಂಬುದು ಸಚಿವ ಶಿವಾನಂದ ಪಾಟೀಲ್ ಅವರ ಆಸೆಯಾಗಿದೆ. ದೇವಸ್ಥಾನಗಳಲ್ಲಿ ಗಂಟೆ ಶಬ್ದಗಳು ಕೇಳುತ್ತವೆ. ಅದಕ್ಕಿಂತಲೂ ಹೆಚ್ಚು ಕ್ಷೇತ್ರದಲ್ಲಿ ಶಾಲೆಗಳ ಗಂಟೆ ಶಬ್ದ ಕೇಳಬೇಕು ಎಂಬುದು ಸಚಿವ ಶಿವಾನಂದ ಪಾಟೀಲರ ಕನಸಾಗಿದೆ. ಜ್ಞಾನಕ್ಕೆ ಇರುವಷ್ಟ ಶಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಆಧ್ಯಾತ್ಮ ಹಾಗೂ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸುವಂತಹ ಶಕ್ತಿ ತಾಯಂದಿರ ಹತ್ತಿರ ಇದೆ. ಮಕ್ಕಳನ್ನು ಸಹ ಸಮಾಜದಲ್ಲಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವ ಜವಾಬ್ದಾರಿ ಗುರುಗಳ ಮೇಲೆ ಇದೆ. ಈ ಸಂಸ್ಥೆಯ ಮಕ್ಕಳು ಹೆಚ್ಚೆಚ್ಚು ಶಿಕ್ಷಣ ಪಡೆಯುವುದರ ಜೊತೆಯಲ್ಲಿ ದಿವ್ಯತೆಯನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಸಮಾರಂಭವನ್ನ ಉದ್ದೇಶಿಸಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ, ಕೊಲ್ಹಾರ ಪೊಲೀಸ್ ಠಾಣೆ ಪಿಎಸ್ಐ ಎಂಬಿ ಬಿರಾದಾರ್ ಮಾತನಾಡಿದರು. ಸಮಾರಂಭದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ತಾನಾಜಿ ನಾಗರಾಳ್, ವಿಜಯಪುರ ಬಾಗಲಕೋಟ ಹಾಲು ಒಕ್ಕೂಟದ ನಿರ್ದೇಶಕ ನಿಂಗನಗೌಡ ಬಿರಾದಾರ್, ಹನುಮಂತಗೌಡ ಪಾಟೀಲ್, ಸಿಪಿ ಪಾಟೀಲ್, ಹಣಮಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿನಿ ತೇಜಾ ಕುಪ್ಕಡ್ಡಿ ಸೇರಿದಂತೆ ಇನ್ನೂ ಹಲವು ಮಹನೀಯರು ಉಪಸ್ಥಿತರಿದ್ದರು. ಮತ್ತು ಇಲ್ಲಿ ಈ ಮಕ್ಕಳೇ ಈ ದೇಶದ ಸಂಪತ್ತಂತ ಹೇಳಲಿಕ್ಕೆ ಬಹಳ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಮಕ್ಕಳು ಈ ದೇಶದ ಹಣೆಬರನ್ನ ಬರೆಯುವಂತ ಶಕ್ತಿ ಮಕ್ಕಳಿಗಿದೆ. ಅದಕ್ಕೋಸ್ಕರ ನಾವು ಆಸ್ತಿ ಪಾಸ್ತಿ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಛಲ ನಮ್ಮ ಪಾಲಕರಿಗೆ ಬರಬೇಕು. ಇಲ್ಲಿ ನೋಡಿದ್ರೆ ನಿಮ್ಗೆಲ್ಲ ಆ ಛಲ ಅದ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಉನ್ನತಿಯಾಗಿ ಶಿಕ್ಷಣ ಸಂಸ್ಥೆ ಬೆಳೀತಾ ಇದೆ ಅಂದ್ರೆ ಇಲ್ಲಿ ನಾವು ಈ ಮಕ್ಕಳಿಗೆ ಇಷ್ಟೆಲ್ಲ ನವೋದಯ ಸೆಲೆಕ್ಷನ್ ಆಗ್ಯದ, ಕಿತ್ತೂರು ಚೆನ್ನಮ್ಮ ಸೆಲೆಕ್ಷನ್ ಆಗೈತಿ. ಇದು ನೋಡಿ ನನಗೆ ಬಹಳ ಆನಂದ ಅದ. ಮತ್ತು ಅಂದ್ರೆ ಬಾಗೇವಾಡಿ ಕ್ಷೇತ್ರ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಪಡ್ಕೊಂಡೈತಿ. ಆದ್ರೆ ಶೈಕ್ಷಣಿಕವಾಗಿ ಇನ್ನು ಬಾಗೇವಾಡಿ ಕ್ಷೇತ್ರ ಮುಂದುವರಿಬೇಕು ಅನ್ನೋ ಆಸೆ ಅವ್ರಿಗೈತಿ. ದೇವಸ್ಥಾನದಲ್ಲಿ ಹೇಗೆ ಗಂಟೆ ಶಬ್ದ ಹೆಚ್ಚಾಗಿ ಕೇಳಿಸ್ತೈತಿ, ಅದಕ್ಕಿಂತ ಹೆಚ್ಚು ಶಾಲೆ ಶಬ್ದಗಳು ಕೇಳಿಸ್ಬೇಕು ಅನ್ನೋದು ಅವ್ರ ಆಸೆ ಐತಿ. ಮುಂದಿನ ದಿನಮಾನದಲ್ಲಿ ಅವರು ಈ ಶಾಲೆಗೆ ಏನಾದರೂ ಗೌರ್ಮೆಂಟ್ ವತಿಯಿಂದ ಆಗಲಿ ಏನಾಗಲಿ ಅನುದಾನಗಳನ್ನು ಬಿಡುಗಡೆ ಇದ್ರೆ ಸಾಹೇಬ್ರಿಗೆ ಹೇಳೋಣ. ಇನ್ನೂ ಈ ಕ್ಷೇತ್ರದ ಈ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಮನದಾಳದಿಂದ ಹಾರೈಸ್ತಾ ಇದ್ದೀನಿ. ಹಾಗೆ ಜ್ಞಾನಕ್ಕಿರೋ ಶಕ್ತಿ ಈ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ನಾವು ಮಕ್ಕಳಿಗೆ ಈಗ ಸ್ವಾಮಿ ವಿವೇಕಾನಂದರದ್ದು ಒಂದು ಕಥೆ ಹೇಳಿ, ನಾನು ವಿವೇಕಾನಂದರವರು ಚಿಕ್ಕವರಿದ್ದಾಗ ಅವರು ನರೇಂದ್ರ ಅಂತ ಕರೀತಿದ್ರು. ಅವರಿಗೆ ಅವ್ರ ತಂದೆ ತಾಯಿ ಜೊತೆ ಟಾಂಗಾದಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಯಾವಾಗ್ಲೂ ಮನೆಯಲ್ಲಿ ತಂದೆಯರ್ದು ಒಂದು ಇದು ಇರ್ತೈತಿ, ಗೊತ್ತಿರ್ತೈತಿ. ತಾಯಿ ಯಾವಾಗ್ಲೂ ಮಕ್ಕಳಿಗೆ ಉಣಿಸೋದು ತಿನ್ನಿಸೋದು ಯಾರಿಗಿದೆ ಅಂದ್ರೆ ಮಾತೃ ವಾತ್ಸಲ್ಯ ಇರುವಂತ ತಾಯಿಯರಿಂದ್ರಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಂದಿರೋ ತಾಯಂದಿರು ನೋಡಿದ್ರೆ ನನಗೆ ಅನಿಸ್ತಾ ಇದೆ, ಅವ್ರು ಎಲ್ಲ ಭಾಷಣನೂ ಬೇಗ ಮುಗಿಲಿ, ನಮ್ಮ ಮಕ್ಕಳ ಕಾರ್ಯಕ್ರಮ ನೋಡ್ಬೇಕಂತ ಉತ್ಸಾಹದಿಂದ ಬಂದಿದ್ದಾರೆ. ಹಾಗೆ ಸರ್ ಎಲ್ಲ ಹೇಳಿದ್ರು, ಹಿಂದಿನವರೆಲ್ಲ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಎರಡು ಒಂದೇ ಮುಖದ ಎರಡು ನಾಣ್ಯಗಳು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅಲ್ಲಿ ತಾಯಿ ಅನ್ನಪೂರ್ಣೇಶ್ವರಿನೇ ಕಾರಣ. ಹಾಗೆ ಒಂದು ಕುಟುಂಬದಲ್ಲಿ ಆಧ್ಯಾತ್ಮಿಕತೆ ಇರಬೇಕಾದ್ರೆ ಮಕ್ಕಳಿಗೆ ದೀಪ ಹಚ್ಚೋದು, ವಿಭೂತಿ ಹಚ್ಚೋದು, ಸಂಸ್ಕಾರವನ್ನು ಕೊಡೋದು, ಹಿರಿಯರಿಗೆ ನಾವು ಮರ್ಯಾದೆಯನ್ನು ಕೊಡೋದಂತ ಕಲಿಸುವಂತ ಪ್ರವೃತ್ತಿ ತಾಯಂದಿರಿಗೆ ಮಾತ್ರ ಇದೆ ಅಂತ ಹೇಳಿ ಅವಳನ್ನಾಗ ಮಾತೃ ದೇವೋ ಭವ ಅಂತ ಕರೆಯೋದು. ಅದೇ ಜಗಜ್ಜನನಿ ತಾಯಿನೇ ಮೊದಲ ಗುರು ಅಂತ ಹೇಳಿ ಅನಿಸ್ಕೊಳ್ಳೋದು. ಅಷ್ಟೇ ಗುರು ದೇವೋಭವ ಅಂತ ಶಾಲೆಗೆ ಬಂದ ತಕ್ಷಣ ಗುರುವಿನ ಮೇಲೆ ಅಷ್ಟೇ ಭಾರನಾಗಿ ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ಮ ಗುರುಗಳ ಮೇಲಿದೆ. ಈ ಶಾಲೆ ಎಲ್ಲ ಗುರುಗಳು
ತುಂಬಾ ಶ್ರದ್ಧೆಯಿಂದ ಈ ಶಾಲೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಈ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಈ ಶಾಲೆ ಉನ್ನತ ಮಟ್ಟಿಗಾಗಿ ಬೆಳೀಲಿ. ಇನ್ನೂ ಇದರ ಹೆಸರು ಕೀರ್ತಿ ಬಾಗೇವಾಡಿ ಕ್ಷೇತ್ರಕ್ಕಲ್ಲ, ನಮ್ಮ ಇಡೀ ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಈ ಶಾಲೆ ಮುಂದೆ ಬರಬೇಕನ್ನೋದು ನನಗೆ ಆಸೆ ಇದೆ. ನೀವು ಸಹಕಾರ ಕೊಡಬೇಕು ಮತ್ತು ಮುಂಬರುವ ದಿನದಲ್ಲಿ ಇನ್ನೂ ಇಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಶ್ರೇಷ್ಠತೆಯನ್ನು ಪಡಿಬೇಕು, ದಿವ್ಯತೆಯನ್ನು ಪಡಿಬೇಕು ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಾರ್ಷಿಕೋತ್ಸವವನ್ನು ನೋಡಿದಾಗ, ಇಲ್ಲಿ ಸೇರಿರ್ತಕ್ಕಂಥ ಪಾಲಕರ ಸಮೂಹವನ್ನು ನೋಡಿದಾಗ, ನಿಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸನ್ನು ನೋಡಿದಾಗ, ಇಂಥ ಒಂದು ಗ್ರಾಮೀಣ ಮಟ್ಟದಲ್ಲೂ ಕೂಡ ಜಿಲ್ಲಾ ಕೇಂದ್ರ ರಾಜ್ಯ ಕೇಂದ್ರದಲ್ಲೂ ಕೂಡ ನಡೆದೇ ಇರತಕ್ಕಂಥ ಒಂದು ಅದ್ಭುತವಾದ ಶಾಲೆಯನ್ನು ನಡೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಬಂದಿರತಕ್ಕಂಥ ನೀವೆಲ್ಲ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ನಾನು. ಇದೀಗ ಇರ್ಫಾನ್ ಅಂತಕ್ಕಂಥ 2ನೇ ವರ್ಗದ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ನಮ್ಮ ಸನ್ಮಾನ ಮಾಡಿದ್ರು ಶಾಲೆಯಿಂದ. ಆ ವಿದ್ಯಾರ್ಥಿಗೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಸಹೋದರಿ ಕಾವೇರಿ ಅವ್ರ ಯಜಮಾನ ಅವರೇ ಈ ಶಾಲೆ ನಡೆಸ್ತಾರ ಅಂತ ಕೇಳಿದೆ ನಾನು. ಅಂದ್ರೆ ಅವ್ರಿಗಿರ್ತಕ್ಕಂಥ ಕಳಕಳಿ, ತಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೂ ಅಷ್ಟು ಪ್ರೀತಿ ಕೊಡ್ತಾರೋ ಇಲ್ಲೋ, ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟ, ಗಮನ ಕೊಟ್ಟ ಶಿಕ್ಷಣ ಕೊಡ್ಲಾಕತ್ತಿದಾರಲ್ಲ, ಇದಕ್ಕಿಂತ ದೊಡ್ಡ ಸ್ಥಳಕ್ಕೆ ಬಯಸ್ತೇನೆ ನಾನು. ಈ ಮಟ್ಯಾಳ ಕಾಲದಲ್ಲಿ ಇಂಥ ಅದ್ಭುತವಾಗಿದ್ದ ಕಾರ್ಯಕ್ರಮ ಬಹುಶಃ ಇಲ್ಲಿ ಬಹುತೇಕ 192 ಜನ ಪಾಲಕರು ಇರ್ಬೇಕಂತ ನನಗೆ ಅನಿಸ್ತಾ ಇತ್ತು. ಹೌದವಲ್ಲ? ಸ್ವಲ್ಪ ಕೈ ಐತ್ರಿ ಪಾಲಕರು ಇದ್ರಂತ ನನಗೆ ಅನಿಸಾಕೈತೆ ಅವ್ರು. ಯಾಕಂದ್ರೆ ನಿಮ್ಮ ಮಕ್ಕಳ ಕಾರ್ಯಕ್ರಮ ನೋಡ್ಬೇಕಾಗೈತಿವಲ್ಲ. ಹೀಗಾಗಿ ಈ ದೊಡ್ಡ ಆಸ್ತಿ ಯಾವುದೂ ಇಲ್ಲ, ವಿದ್ಯೆ ಮುಂದೆ ಇದು ಯಾವ್ದು ಆಸ್ತಿನೂ ಇಲ್ಲ. ಯಾವುದೇ ಅಧಿಕಾರ, ಬಂಗಾರ, ಬೆಳ್ಳಿ ಎಲ್ಲ ಸುಳ್ಳೋದು. ವಿದ್ಯಾ ಕಲ್ತಿರ್ತಕ್ಕಂಥ ಒಬ್ಬ ಕೂಲಿ ಮಾಡ್ತಕ್ಕಂಥ ಮಗ ಕೂಡ ಇವತ್ತ ವಸೀಲಿ ಇಲ್ಲ. ನೌಕರಿ ಮಾಡ್ಬೇಕಾದ್ರೆ ಅವ ತೊಗೊಳ್ತಕ್ಕಂಥ ಮಾರ್ಕ್ಸ್ ಮುಖಾಂತರವಾಗಿ, ಆ ಅಂಕಗಳ ಮುಖಾಂತರವಾಗಿ ಅವ IAS ಆಗ್ಬಹುದು, KS ಆಗ್ಬಹುದು, ಈ ರಾಷ್ಟ್ರಪತಿನೂ ಆಗಬಹುದು, ಪ್ರಧಾನಮಂತ್ರಿನೂ ಆಗಬಹುದು. ಏನೇನು ಮಾಡೋದು ಯಾರ ಕೈಯಾಗ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಕೈಯಲ್ಲೇ ಅವ್ರ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನು ಈ ಶಾಲೆಯ ಮಕ್ಕಳು ತೋರಿಸ್ಕೊಳ್ಳಾಕತ್ತಿದ್ದಾರೆ. ವಿದ್ಯಾರ್ಥಿ ಸನ್ಮಾನ ಮಾಡಿದ್ರಲ್ಲ, ಇದೂ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ತಿಳ್ಕೊತೇನೆ ನಾನು. ಯಾಕಂದ್ರೆ ಈ ಎಲ್ಲ ಅಲ್ಲಿ ಯಾವ ಜಾತಿಯವರು ಯಾರ ಮಕ್ಕಳು ಪ್ರಶ್ನೆ ಇಲ್ಲ. ಸುಮಾರು ಒಂದು 25-30 ಜನ ವಿದ್ಯಾರ್ಥಿನಿಯರು ಅವರೆಲ್ಲ ಇವತ್ತು ವಸತಿ ಶಾಲೆ ಸೆಲೆಕ್ಟ್ ಆಗಿದ್ದಾರೆ. ಈ ಗ್ರಾಮೀಣ ಶಾಲೆ ಕಲ್ತ್ಕೊಂಡ್ರೆ ನೋಡ್ರಿ, ಒಂದು ಸೈನಿಕ ಶಾಲೆ ಸೆಲೆಕ್ಟ್ ಆಗ್ಬೇಕಾದ್ರೆ, ಮುರಾರಿ ಶಾಲೆಗೆ ಹೋಗ್ಬೇಕಂದ್ರೆ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗೆ ಹೋಗ್ಬೇಕಂದ್ರೆ ಅದಕ್ಕೆಲ್ಲ ತರಬೇತಿಗಳನ್ನು ಕೊಡ್ತಾರಲ್ಲ, ಮಕ್ಕಳು ಕರ್ಕೊಂಡು ಹೋಗಿ 1 ಲಕ್ಷ 2 ಲಕ್ಷ ಕೊಟ್ಟು ಕಲಿಸ್ತಾರೆ. ಆದ್ರೆ ಇಲ್ಲೇ ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಸದ್ಗುರು ಸದಾನಂದ ಶಾಲೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಆಕಾರ ಅಂತ ಹೇಳಕತ್ತಾರೆ ಗುರುಗಳವರು. ಹೇಳಿದವರು ಪ್ರತಿ ವರ್ಷ ಕೂಡ ಈ ರೀತಿ ದೊಡ್ಡ ಸಂಖ್ಯೆಯನ್ನು ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕತ್ತಾರ. ಇದಕ್ಕಿಂತ ದೊಡ್ಡ ಸಾಧನೆ ನಿಮಗೆ ಏನು ಇಲ್ಲ. ನಿಮಗೆಲ್ಲ ಹೆಡ್ಸಪ್ಪ ಅಂತ ಹೇಳ್ತೀನಿ ಎಲ್ಲ ಗುರುಗಳಿಂದ. ನನಗೆ ಹೆಡ್ಸಪ್ಪ, ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲಿ ಯಾವುದೂ ಇಲ್ಲ. ಯಾವುದೆಲ್ಲ ಜೀವನದಲ್ಲಿ ಇದೆ ದೇವ್ರು ಮೆಸ್ತಕ್ಕಂಥ ಕೆಲಸ, ಇದು ದೈವ ಮೆಸ್ತಕ್ಕಂಥ ಕೆಲಸ ಇದೆ, ದೇವ್ರು ಮೆಸ್ತಕ್ಕಂಥ ಕೆಲಸ ಕೂಡ ಇರ್ತಕ್ಕಂಥದ್ದು. ಇದನ್ನೇ ನಮ್ಮ ಬಿರಾದರ್ PS ಅವರು ಬಹಳ ಮಾರ್ಮಿಕವಾಗಿ ಹೇಳಿದರು. ಅವ್ರ ಮಾತುಗಳು ಇನ್ನೂ ಕೇಳಬೇಕನ್ನಿಸುತ್ತೆ ನನಗೆ ಕೂಡ. ರಾಷ್ಟ್ರದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಅಲೆಕ್ಸಾಂಡರ್ ಬಗ್ಗೆ, ಭಗತ್ ಸಿಂಗ್ರ ಬಗ್ಗೆ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ನೆನಪಿಟ್ಟುಕೊಳ್ಳುವಂತ ಮಾತುಗಳನ್ನು ಹೇಳಿದ್ರು ಅವರು ಆರಕ್ಷಕ ಅಧಿಕಾರಿಯಾಗಿ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ ಅದು. ಇಲ್ಲಿ ಜಾತಿ ಪಂಥಗಳ ಮಹತ್ವ ಇಲ್ಲ. ಇಲ್ಲಿ ನಾವೇನು ಮಣ್ಣಿನಲ್ಲಿ ಹುಟ್ಟಿದ್ದೇವೆ, ಭೂಮಿಯಲ್ಲಿ, ಈ ಭೂಮಿಯ ಗುಣಾನೇ ಅಂತ ಇರ್ತದು. ನೋಡಿದ್ರಲ್ಲ ಮಣ್ಣಿನ ಕುಂಭಮೇಳ, ನೋಡಿದ್ರೆ ಮಹಾಕುಂಭಮೇಳ 140. ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಅವ್ರೇನು ಬರೀ ನೌಕರಿನ ಮಾಡ್ಬೇಕಂತೇನಿಲ್ಲ. ಮಗುವಿನಂತ ಏನೇನು ವಿದ್ಯೆ ಅದಾವ ಶ್ರೇಷ್ಠವಾಗಿರ್ತಕ್ಕಂಥದ್ದೇ. ಚಂದಾಗಿ ಹಾಡಿದ್ರು ಒಬ್ಬ ದೊಡ್ಡ ಗಾಯಕ ಆಗ್ತಾನವ, ಚಂದಾಗಿ ಒಂದು ವಾದ್ಯ ಬರ್ಸಿದ್ರು ವಾದ್ಯಗಾರ ಆಗ್ತಾರವ, ಚಿತ್ರವಂತ ಬರೆದ್ರೆ ಚಿತ್ರಗಾರ ಆಗ್ತಾರವ. ಯಾವುದಕ್ಕೂ ಕಡಿಮೆ ಇಲ್ಲ ಬೆಲೆ ಜಗತ್ತೊಳಗ. ಪ್ರತಿಯೊಂದಕ್ಕೂ ಬೆಲೆ ಯಾವುದು ಕೇಳಂತ ತಿಳ್ಕೊಬಾರ್ದು. ನಿಮ್ಮ ಮಕ್ಳು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ನಾವು ಹೌದಂತ ದುಬ್ಬ ಚಪ್ರಸಕ್ ಹೋಗ್ಬೇಡ್ರಿ. ಇದೇಗ ಹುಡುಗ ಇರ್ಪಾನ್ ಡ್ರಾಯಿಂಗ್ ತಗೊಳ್ಳಲ್ಲ, ಅವ್ ಮಾರ್ಕ್ಸ್ ಕಡಿಮೆ ತಗೊಳ್ಳಿ. ಡ್ರಾಯಿಂಗ್ ದಾಗ ಅವ್ ಪರಿತಿತ್ತಂದ್ರೆ ಅವ್ನು ಬೆಳೆಸ್ಬೇಕು ನಾವೆಲ್ಲ ಕೂಡ. ಅದು ದೊಡ್ಡ ಕಲೆನೇ. ನಟನೆ ಕೂಡ ದೊಡ್ಡ ಕಲೆನೇ. ಯಾವುದು ಕೂಡ ಕಡಿಮೆ ಇಲ್ಲ. ಶಿಲ್ಪಕಲೆ ಒಂದೂ ಇಲ್ಲ, ಎಲ್ಲರೊಂದು ಶಕ್ತಿ. ಚಲೋ ಹಾಡುಗಾರ ಆಗ್ಬಹುದು, ಚಲೋ ಚಿತ್ರಕಾರ ಆಗ್ಬಹುದು, ಚಲೋ ಶಿಲ್ಪಿ ಆಗ್ಬಹುದು, ಏನೇ ಆಗ್ಲಿ, ಅವ್ರು ಡಾಕ್ಟರ್ ಆಗ್ಲಿ, ಎಂಜಿನಿಯರ್ ಆಗ್ಲಿ, ಏನಾದ್ರು ಯಾರು ಅಸಂತೋಷ ಪಡಬಾರ್ದು. ಅವರು ಕೂಡ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಅನ್ಕೋಬೇಕು ನಾವು. ಒಮ್ಮೆ ಅಕ್ಬರ್ ಬೀರ್ಬಲ್ ನಡೆಯುವಾಗ ಅಕ್ಬರ್ ತನ್ನ ಮಗನಿಗೆ ಒಂದು ಸೇಬುವನ್ನು ಹೋಳಿ ಕೊಡಾಕತ್ತಿದ್ದ. 3 ದಿವಸ ಜಾತ್ರೆ ಹೆಂಗ್ ಹೊಕ್ಕೆ ಗೊತ್ತಿಲ್ಲ. ನಾವು ಹೋಗುವವರೆಗೆ ಖುಷಿಯಿಂದ ಇರ್ಬೇಕು ಮನುಷ್ಯ.
ಏನು ಬದಲು ಸ್ವೀಕಾರ ಮಾಡಬೇಕು ಮನುಷ್ಯ. ಹಾಗೆಯೇ ಶಾಲೆ ಕೂಡ ಉತ್ತರೋತ್ತರವಾಗಿ ತನ್ನ ಸೇವೆಯನ್ನ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಎಲ್ಲ ಗುರುಗಳು ಗುರು ಮಾತೆಯರು ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಕೊಳ್ಳಿ ಆ ಮುಖಾಂತರವಾಗಿ ಈ ಮಕ್ಕಳು ಕೂಡ ಮುಂದಿನ ಭಾವಿ ಹಳೆಯ ತಂದೆ ತಾಯಿಗಳಿಗೆ ಹುಟ್ಟಿದ ಊರಿಗೆ ಭಾರತ ದೇಶಕ್ಕೆ ಕೀರ್ತಿ ತರುವಂತಹ ಪ್ರಜೆಗಳ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನ ವಿನೂತನವಾದಂತಹ ಹಿರಿಯರಿಂದ, ಅನುಭವಿಗಳಿಂದ, ಪೂಜ್ಯರಿಂದ ಆಶೀರ್ವಚನಗಳನ್ನ ನುಡಿಸುವುದರ ಮೂಲಕ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರವನ್ನು ಹೆಚ್ಚಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು ಎಷ್ಟೋ ತಿಳ್ಕೊತಾರೆ ಗೊತ್ತಿಲ್ಲ. ಪೋಷಕರಾದಂಥವರು ತಿಳ್ಕೊಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ. ಒಂದು ಮಗು ಚಿಕ್ಕದಿರುವಾಗ ಆ ಮಗುವನ್ನು ನಾವು ಯಾವ ರೀತಿ ಬೆಳೆಸ್ತೇವೆ ಆ ರೀತಿಯ ಮಗು ತಯಾರಾಗ್ತದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸದೃಢವಾದಂಥ ಯುವಕರನ್ನ ಕೊಟ್ರ ಆ ಯುವಕರಿಂದ ನಾವು ಅಭೂತಪೂರ್ವವಾದಂಥ ಶಕ್ತಿ ಸಾಮರ್ಥ್ಯಗಳನ್ನ ರೂಪಿಸಬಲ್ಲೆ ಯುವಕರಲ್ಲಿ. ಹಾಗೆ ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರ್ತದೆ. ಆತ್ಮೀಯ ಪೋಷಕರಿಗೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳಂದರೆ ಸಣ್ಣ ಮಕ್ಕಳಿದ್ದಾಗ ಅವುಗಳ ತುಂಟಾಟ, ಅವುಗಳ ಆಟ ವಿನೋದ, ಅವುಗಳ ಹಠಮಾರಿತನ ಎಲ್ಲ ಇದ್ದೇ ಇರ್ತದೆ. ಅವುಗಳ ಜೊತೆಗೆ ನಾವು ಮಕ್ಕಳಿಗೆ ನಾವು ಏನು ಮಾಡಬೇಕು, ಸಂಸ್ಕಾರನ ಕಲಿಸ್ಬೇಕು. ಸಂಸ್ಕಾರವಿಲ್ಲದ, ವಿನಯವಿಲ್ಲದ ವಿದ್ಯೆ ವ್ಯರ್ಥ. ವಿನಯತೆಯೇ ಇಲ್ಲ ಅಂದಾಗ ಕಲಿತಂತ ವಿದ್ಯೆಯೇ ವ್ಯರ್ಥ. ಗುಣವಿಲ್ಲದ ರೂಪವೇ ವ್ಯರ್ಥ. ಒಳ್ಳೆಯ ಗುಣ ಇಲ್ಲ, ನನ್ನ ಬಹಳ ರೂಪವಂತ ದೇವಪ್ಪ ಅಂದ್ರೆ ಅದು ವ್ಯರ್ಥ ಆಗ್ತದೆ. ಮೊದಲು ಏನು ಬೇಕಪ್ಪ, ವ್ಯಕ್ತಿಯನ್ನ ಗುರುತಿಸುವುದು ವ್ಯಕ್ತಿತ್ವದಿಂದಲೇ ಹೊರತು ಅವರ ಬೇರೆ ಗುಣ, ಇದು ಬೇರೆ ರೀತಿಯಿಂದ ಅವರನ್ನು ಗುರುತಿಸಬಾರ್ದು. 3 ವಿಷಯಗಳನ್ನ ಮಕ್ಕಳಲ್ಲಿ ನಾವು ದೃಢವಾಗಿ ಮಕ್ಕಳಲ್ಲಿ ಅವುಗಳನ್ನು ಅಳವಡಿಸಬೇಕು. ನಾವು ಎಂಥ ವಾತಾವರಣ ಕೊಡ್ತೇವೆ ಅಂತ ಆ ರೀತಿಯ ಫಲಗಳು ನಮಗೆ ಸಿಗ್ತದೆ. ಮಹತ್ವಾಕಾಂಕ್ಷೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮಹತ್ವಾಕಾಂಕ್ಷೆ ಹೇಗೆ ಮಹತ್ವಾಕಾಂಕ್ಷೆ ಅಂದ್ರೆ, ನಿಮಗೆಲ್ಲ ಧರ್ಮ ಉಳಿಬೇಕಲ್ಲ. ಧರ್ಮ ಉಳಿಬೇಕಪ್ಪ ಅಂತಂದ್ರೆ ನೀವು ಏನ್ ಮಾಡಬೇಕು ಹೇಳೋದಲ್ಲ. ಮಕ್ಕಳಿಗೆ ವಿಭೂತಿ ಹಚ್ಚುವ ಅನಬಾರ್ದು. ನೀವು ಬೆಳಿಗ್ಗೆ ಎದ್ದು ವಿಭೂತಿ ಹಚ್ಕೊಂಡ್ರೆ ನಿಮ್ ಜೊತೆಗೆ ಮಕ್ಕಳು ವಿಭೂತಿ ಹಚ್ಕೊತಾವ, ಹೌದಲ್ರಿ? ಅದ ಬಿಟ್ಟು ವಿಭೂತಿ ಹಚ್ಕೊಂಡ್ರೆ ಹಚ್ಕೊತಾರ, ನೀವ್ ಎದ್ದು ಹಚ್ಕೋಬೇಕು, ಅವ್ರು ಹಚ್ಕೊಳ್ತಾರ. ನಿಮ್ ಹಿರಿಯರ ದೇವ್ರ ಪೂಜೆ ಮಾಡ್ಯಾರ ಅಂತೇಳಿ ನೀವು ದೇವ್ರ ಪೂಜೆ ಮಾಡ್ತೀರಿ. ನೀವು ದೇವ್ರ ಪೂಜೆ ಮಾಡಿದ್ರೆ ನಿಮ್ ಮಕ್ಕಳು ದೇವ್ರ ಪೂಜೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ನೀವು ಹೆಂಗಿರ್ತೀರೋ ನಿಮ್ಮ ಮಕ್ಕಳು ಹಂಗಿರ್ತಾರ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಬದುಕ್ರಿ ಅನ್ನುವಂತಹ ಮಾತನ್ನ ಹೇಳಿ, ಎಲ್ಲಾ ತಾಯಿಯಂದ್ರೆ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ. ಈ ಮಾತೃ ಸಂಗಮ ಅಂತಂದ್ರೆ ಅರ್ಥ ಇಷ್ಟೇ, ನಿಮಗ ಈ ಮಕ್ಕಳನ್ನ ನಾಳೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂತಹ ಜವಾಬ್ದಾರಿ ನಿಮ್ಮೊಳಗ ಐತಿ ಅಂತ ಹೇಳಿ ನಿಮ್ಮನ್ನ ಮೇಲೆ ಕೊಂಡ್ರಿಸಿ ಇವತ್ತು ಪೂಜೆ ಮಾಡುವಂತಹ ಕೆಲಸವನ್ನ ಮಾಡ್ಯಾರ. ಈ ಜವಾಬ್ದಾರಿಯನ್ನ ಮರೆಯದೆ ಮಕ್ಕಳನ್ನ ಬಹುದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ರಿ ಅನ್ನುವಂತಹ ಅನ್ನೋದನ್ನ ತಾವ್ಯಾರು ಮರೆಯಕ್ಕೆ ಹೋಗ್ಬಾರ್ದು ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ, ಶಿಕ್ಷಕರು ಈ ನಾಡಿನ ಒಂದು ದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯನ್ನಾಗಿ ಮಾಡಬಹುದು, ಒಬ್ಬ ವ್ಯಕ್ತಿಯನ್ನ ಒಂದು ದೇಶದ ಅಧ್ಯಕ್ಷನನ್ನಾಗಿ ಮಾಡಬಹುದು, ಒಬ್ಬ ವ್ಯಕ್ತಿಯನ್ನ ಒಬ್ಬ ರಾಷ್ಟ್ರಪತಿಯನ್ನಾಗಿ ಮಾಡುವ ಶಕ್ತಿ ಯಾರೊಳಗೈತಂದ್ರೆ ಅದು ಶಿಕ್ಷಕರೊಳಗೈತಿ. ನೀವೆಲ್ಲ ಸಣ್ಣ ಹುಡುಗರು ಗೊತ್ತಿರಲ್ಲ, ಬತ್ತಿ ಜ್ಯೋತಿ ಎಪ್ಪುದಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದ ಒಪ್ಪುದಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದ ಒಪ್ಪುದಯ್ಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ. ಸದ್ಗುರು ಸದಾನಂದ ಶಾಲೆಯಲ್ಲಿ ಕಲಿತ ಮಕ್ಕಳೆಲ್ಲ ಈ ಭಾರತಾಂಬೆಯ ಗಣ ಎತ್ತರಕ್ಕೆ ಒಯ್ಯುವಂತ ಪ್ರಜೆಗಳಾಗಪ್ಪರಯ್ಯ ಆಗಿಪ್ಪರಯ್ಯ ಅನ್ನುವಂಥ ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ಹೇಳಿಸ್ತಾ ಇದ್ದೇವೆ. ಸಾಧಿಸದನ್ನ ಸಾರೇ ಜಲ್ಲೆದ ಮುಕ್ಕುದಿ. ಅಲ್ಲಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಗುರು ಕಾರ್ಯವನ್ನು ಪಡೆಯತಕ್ಕಂಥ ಶಾಲೆ ಸದ್ಗುರು ಸದಾನಂದ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳಬಯಸ್ತಾ ಇದ್ದೇವೆ. ಯಾಕಂದ್ರೆ ಈ ಶಾಲೆ ಯಾವಾಗ ಪ್ರಾರಂಭವಾಗಿದೆ ಅವಾಗಿನಿಂದಲೂ ದಿವ್ಯ ಸಾನ್ನಿಧ್ಯ ನಮ್ಮದೇ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಬಯಸ್ತಾ ಇದ್ದೇವೆ. ನಾವು 16 ವರ್ಷದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರು ನಾವು. ಅದಕ್ಕಾಗಿ ಬಹಳ ಸಂತೋಷದಿಂದ ಹೇಳಬಯಸ್ತಾ ಇದ್ದೇವೆ ಪುಣ್ಯಾತ್ಮರೇ. ಯಾಕಂದ್ರೆ ಈ ಶಾಲೆ ಮೊದಲಿನಿಂದ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಈ ಒಂದು ಹಂತಕ್ಕೆ ಬಂದಿದೆ ಅಂತಂದ್ರೆ ಅದು ಸಸಿ ಇದ್ದಾಗ ಅದು ಬೆಳೆದು ಮರವಾಗಿ ಅದು ಹೂವನ್ನು ಬಿಟ್ಟು ಆ ಫಲವನ್ನು ಕೊಡುವಾಗ ಪರಮಾತ್ಮನ ಕರುಣೆಯಾಗಿ ಯಾವ ರೀತಿಯಾಗಿ ಈ ನಾಡಿಗೆ ಒಂದು ಅಮೃತವಾದ ಹಣ್ಣಾಗಿ
ಸಮರ್ಪಣೆ ಆಗ್ತಾ ಇದೆಯಲ್ಲ, ಹಾಗೆ ಸದ್ಗುರು ಸದಾನಂದ ಶಾಲೆಯ ಪರಿಶ್ರಮ ಬಹಳ ದೊಡ್ಡದಾಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆ ಮುಂಬರುವ ದಿನಗಳಲ್ಲಿ ರಾಷ್ಟ್ರದ ಒಂದು ಪ್ರತಿಭೆಯನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಿಂದ ಹೊರಹೊಮ್ಮಲಿ. ಅದೇ ರೀತಿಯಾಗಿ ಸದಾವಕಾಲ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತರು ಮತ್ತೊಮ್ಮೆ ರಾಷ್ಟ್ರದ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿಗೆ ಇಲ್ಲಿ ಸನ್ಮಾನ ಮಾಡತಕ್ಕಂಥ ಅವಕಾಶ ಸಿಗಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀವಿ.
ಶ್ರೀ ಎಸ್.ಕೆ. ಬೆಳುಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಯಲ್ಲಮ್ಮದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್ ವಿಜಯಪುರ ಡಿಸ್ಟಿಕ್ ಅಲ್ಲಿ ನೆಲೆಸಿದ್ದು 2021ರಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಸಂಗಪ್ಪ ಬೆಳುಬಿ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ದಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ. ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣ ಇದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲ ಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ. ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಸ್ ಗಳನ್ನು ಅಳವಡಿಸಲಾಗಿದೆ. ವಿಜ್ಞಾನ, ಗಣಿತ, ಕಲೆ, ಸಂಗೀತ ಪ್ರಯೋಗಾಲಯಗಳು, ವಿಶಾಲವಾದ ಕ್ರೀಡಾಂಗಣ, ಕ್ಯಾಂಟೀನ್, ಈಜುಕೊಳ, ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹಲವಾರು ವ್ಯವಸ್ಥೆಗಳನ್ನು ನಮ್ಮ ಶ್ರೀ ಯಲ್ಲಮ್ಮದೇವಿ ಸಿಬಿಎಸ್ಇ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ. ಬನ್ನಿ, ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಇಂದೇ ಭೇಟಿ ಕೊಡಿ. ಶ್ರೀ ಎಸ್.ಕೆ. ಬೆಳುಬಿ ಪಿಯು ಸೈನ್ಸ್ ಕಾಲೇಜ್ ಅಂಡ್ ಶ್ರೀ ಯಲ್ಲಮ್ಮದೇವಿ ಸಿಬಿಎಸ್ಇ ಸ್ಕೂಲ್ ಕೋಲಾರ್, ವಿಜಯಪುರ ಡಿಸ್ಟ್ರಿಕ್ಟ್ 8123870010 and 7019516175.